ನಮಸ್ಕಾರ. ನಾನು ಶ್ಯಾಮಲಾ ಅಂತ, ನಿವೃತ್ತ ಶಿಕ್ಷಕಿ, ಮೈಸೂರಿನ ನಿವಾಸಿ. ಈಗ ನೋಡಿ, ನನ್ನ ಈ ಬೊಗಸೆಯಲ್ಲಿ ನಾಣ್ಯಗಳು ಭರ್ತಿಯಾಗಿವೆ. ಈ ನನ್ನ ಬೊಗಸೆಯಲ್ಲಿರುವ ನಾಣ್ಯಗಳು ನೂರಾರು ಒಂದು ಘಟನೆಗಳನ್ನು ಹೇಳ್ತವೆ ಇದ್ರ ಬಗ್ಗೆ ನಾವು ಪರಿಶೀಲಿಸಿದಾಗ. ಹಾಗೆ ಈ ನಾಣ್ಯಗಳ ವಿಚಾರವಾಗಿ ನಾಣ್ಯ ಸಂಗ್ರಹಣೆಕಾರರಾದಂತಹ ನನ್ನ ಆತ್ಮೀಯರು ಹಾಗೂ ಹಿರಿಯರು ಹಾಗೂ ಸಾಹಿತಿಗಳು ಆದಂತಹ ಶ್ರೀಮತಿ ಲಕ್ಷ್ಮೀ ಅವರ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ನಾಣ್ಯ ಸಂಗ್ರಹಣೆ ವಿಚಾರದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. 2006ರಲ್ಲಿ ಸರ್ಕಾರ ಹೊರತಂದಂತಹ ವಿಶೇಷ ನಾಣ್ಯ 100 ಮತ್ತು 5ರ ಬೆಲೆಯಲ್ಲಿ ಇಲ್ಲಿ ಮರ್ಯಾದೆ ಸಂದಿರುವುದು ಇಡೀ ಭಾರತದಾದ್ಯಂತ ಪ್ರಚಲಿತ ಇರುವಂತಹ ಸಂತ ಗುರು ನಾರಾಯಣ್ ಗುರುದೇವರು ಅವರ ಸ್ಮಾರಕ ಸಿಕ್ಕ. ಇದು 100 ಮತ್ತು 5ರ ಬೆಲೆಯಲ್ಲಿದೆ. ಬಹುದೊಡ್ಡ ಧಾರ್ಮಿಕ ಸಂತರಿವರು. ಇವರ ಹೆಸರಿನಲ್ಲಿ ಸಾಕಷ್ಟು ಸಂಸ್ಥೆಗಳು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಈ ನಾಣ್ಯದಲ್ಲಿರುವಂತಹ ವ್ಯಕ್ತಿಯನ್ನು ಗೊತ್ತಿಲ್ಲ ಅಂತ ಹೇಳುವವರು ಇಡೀ ಭಾರತದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ಶಾಹಿದ್ ಭಗತ್ ಸಿಂಗ್. ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ವ್ಯಕ್ತಿ. ಜಲಿಯನ್ ವಾಲಾಬಾಗ್ನಲ್ಲಿ ನರಮೇಧ ನಡೆದಾಗ ಇವರಿಗೆ 12 ವರ್ಷವಂತೆ. ಇವರು ಆ ನರಮೇಧ ನಡೆದ 2ನೇ ದಿನ ಅಲ್ಲಿಗೆ ಹೋಗಿ ಅಲ್ಲಿಯ ರಕ್ತ ಮಿಶ್ರಿತ ಮಣ್ಣನ್ನು ಒಂದು ಪ್ಯಾಕೆಟಲ್ಲಿ ತುಂಬಿಸಿ ತನ್ನ ಜೇಬಿನಲ್ಲಿ ಸದಾ ಜಾಗೃತಿಗಾಗಿ ಇಟ್ಟುಕೊಳ್ತಿದ್ದಂತಹ ಅತ್ಯಂತ ಅಪ್ರತಿಮ ದೇಶಭಕ್ತ ನೋಡಿ. 1931ರಲ್ಲಿ ಇವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು. ಮೊದಲಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದಂತಹ ವ್ಯಕ್ತಿಯ ಒಂದು ಕಾಯಿನನ್ನು ನೋಡೋಣ. ಭಾರತ ಸರ್ಕಾರ ಇದನ್ನು 2019ರಲ್ಲಿ ಬಿಡುಗಡೆ ಮಾಡಿದ್ದು. ಅವರ ಜನ್ಮ ಶತಾಬ್ದಿಯ ಸಮಯದಲ್ಲಿ. ತಮಗೆಲ್ಲರಿಗೂ ಗೊತ್ತೇ ಇದೆ, ವಿಕ್ರಮ್ ಸಾರಾಭಾಯಿ ನೋಡಿ. ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು ಇವರು. ಅಂತರಿಕ್ಷ ಕಾರ್ಯಕ್ರಮಗಳ ಜನಕ ಎಂಬ ಬಿರುದು ಪಡೆದಂಥವರು. ಪ್ರಸಿದ್ಧವಾದ ಇಸ್ರೋ ಸಂಸ್ಥೆಯ ಸ್ಥಾಪಕರು ಹಾಗೂ ಸಾಕಷ್ಟು ಸಂಸ್ಥೆಗಳನ್ನು ಹುಟ್ಟುಹಾಕಿದವರು. ಇದು ಅವರ ಎಂಬ್ಲೆಮ್. 100 ರೂಪಾಯಿಯ ಕಾಯಿನ್. ಇದೊಂದು ವಿಶೇಷ ಕಾಯಿನ್. ಲಾಲಾ ಲಜಪತ್ ರಾಯ್ ಪಂಜಾಬಿನ ಕೇಸರಿ ಅಂತ ಹೆಸರು ಮಾಡಿದ್ದವರು. ಬಹುದೊಡ್ಡ ವ್ಯಕ್ತಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬ ಬಹುದೊಡ್ಡ ವ್ಯಕ್ತಿ. ಇಲ್ಲಿ ನೋಡಿ ಸ್ನೇಹಿತರೆ, ಇವರ 150ನೇ ಜನ್ಮದಿನಕ್ಕೆ 150 ರೂಪಾಯಿ ಮತ್ತು 10 ರೂಪಾಯಿಯ ಕಾಯಿನನ್ನು ಸರ್ಕಾರ ಬಿಡುಗಡೆ ಮಾಡಿತು. ಪಂಜಾಬ್ನಲ್ಲಿ ಜನಿಸಿದ ಇವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡವರು. ಅತ್ಯಂತ ದೊಡ್ಡ ದೇಶಭಕ್ತ. ಅಂದಿನ ದಿನಗಳಲ್ಲಿ 3 ಜನ ಪ್ರತಿಷ್ಠಿತ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಲಾಲ್, ಪಾಲ್, ಬಾಲ್ ಅಂತ. ಅದರಲ್ಲಿ ಇವರೊಬ್ಬರು. ಅಂದರೆ ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಶೇರ್ ಎ ಪಂಜಾಬ್ ಅಂತ ಇವರು ಪ್ರಸಿದ್ಧಿಯಾಗಿದ್ದವರು. ಸರ್ಕಾರ ಇವರಿಗೆ ಸಲ್ಲಿಸಿದಂತಹ ಗೌರವ ಇದು. ಈಗ ನಾನು ತೋರಿಸ್ಲಿಕ್ಕಿರುವ ಕಾಯಿನು ಅದೇ ಸೇಮ್ MMTCದು. MMTC ಅಂತ ಹೇಳಿದರೆ ಮೊದಲೇ ಹೇಳಿದೆ, ಮಿನರಲ್ಸ್ ಆ್ಯಂಡ್ ಮೆಟಲ್ಸ್ ಟ್ರೇಡಿಂಗ್ ಕಾರ್ಪೊರೇಷನ್ ಅಂತ. ಅದು ಪೂರ್ತಿ ಸರ್ಕಾರದ್ದಲ್ಲ, ಸರ್ಕಾರದ ಸಹಯೋಗದ್ದು. ಇದು ರಕ್ಷಾ ಬಂಧನ್ಗಾಗಿ ಅವರು ಹೊರತಂದ ಕಾಯಿನ್. ಇದರಲ್ಲಿ ಬೇರೆ ಯಾವುದೇ ಮೆಟಲ್ಸು ಮಿಕ್ಸ್ ಇರೋದಿಲ್ಲ. ಇದರಲ್ಲಿ ಫುಲ್ ಬೆಳ್ಳಿ. ಯಾವುದೇ ಬೇರೆ ರೀತಿಯ ಕಾಯಿನ್, ಬೇರೆ ರೀತಿಯ ಮೆಟಲ್ಸನ್ನು ಇದರಲ್ಲಿ ಅವರು ಮಿಕ್ಸ್ ಮಾಡಿರೋದಿಲ್ಲ. ನೋಡಿ, ಹಿಂದೆ MMTCಯ ಎಂಬ್ಲೆಮ್ ಇದೆ. ಹಾಗೆಯೇ ಅಂತಹ ಟೈಮಲ್ಲಿ ಖಾಸಗಿ ಕಂಪನಿಯವರು ಕೂಡ ಬೇರೆ ರೀತಿಯ ಕಾಯಿನ್ಗಳನ್ನು ಮಾಡ್ತಾರೆ. ಇದು ಕೂಡ ಸಂಪೂರ್ಣವಾಗಿ ಬೆಳ್ಳಿಯ ಕಾಯಿನ್. ಅದರಲ್ಲಿ ರಕ್ಷಾಬಂಧನದ ಚಿತ್ರ ಇರ್ತದೆ, ಅಣ್ಣ ತಂಗಿಗೆ ರಕ್ಷಾಬಂಧನ ಕಟ್ಟುವಂಥದ್ದು. ಇದು ಕೂಡ ಖಾಸಗಿ ಕಂಪನಿಯವರು ಟಂಕಿಸಿದಂತಹ ನಾಣ್ಯ.
ಇದರ ಹಿಂಭಾಗ ಆ ಕಂಪನಿಯವರ ಅಡ್ರೆಸ್ ಮತ್ತು ಲೋಗೋ ಇರ್ತದೆ. ಇದು ಕೂಡ ಹಾಗೆಯೇ ಖಾಸಗಿ ಕಂಪನಿಯವರು. ಇದಕ್ಕೆ ಕಲರ್ ಕಾಯಿನ್ ಅಂತ ಹೇಳ್ತಾರೆ. ಇದು ಕೂಡ ಸಂಪೂರ್ಣವಾಗಿ ಬೆಳ್ಳಿ, ಬೇರೆ ಯಾವುದೇ ಇದರಲ್ಲಿ ಮಿಕ್ಸ್ ಇರುವುದಿಲ್ಲ. ಇದು ರಕ್ಷಾಬಂಧನ್ ಕಾಯಿನ್. ಇದು ಹಾಗೆ ಅಣ್ಣ ತಂಗಿಯದರ ಚಿತ್ರಗಳು ಇರ್ತದೆ. ಇದು ಕಲರ್ ಕಾಯಿನ್ ಅಂತ ಹೇಳ್ತಾರೆ ಇದಕ್ಕೆ. ಈ ರೀತಿ ಇದು ರಕ್ಷಾಬಂಧನ್ ಕಾಯಿನ್. ಇದು ಗೌರ್ಮೆಂಟ್ನಿಂದ ಮಿಂಟ್ ಆದದ್ದಲ್ಲ, ಖಾಸಗಿ ಕಂಪನಿಯವರಿಂದ ಮಿಂಟ್ ಆದ್ದು. ನಾನು ಮೊದಲೇ ಹೇಳಿದ ಹಾಗೆ ಶ್ರೀಮತಿ ಲಕ್ಷ್ಮಿಯವರು ನಾಣ್ಯಗಳ ಸಂಗ್ರಹಕಾರರಾಗಿದ್ದಾರೆ. ಅವರು ಸಾಹಿತಿಯೂ ಕೂಡ ಹೌದು. ಅವರಿಗೆ ಈ ನಾಣ್ಯ ಸಂಗ್ರಹಣೆ ವಿಚಾರದಲ್ಲಿ ತುಂಬ ಆಸಕ್ತಿ ಇದೆ. ಹಾಗೆ ವಿವಿಧ ನಾಣ್ಯಗಳನ್ನು ಅವರು ನಮಗೆ ಪರಿಚಯ ಮಾಡ್ತಾ ಬಂದಿದ್ದಾರೆ. ಈ ನಾಣ್ಯಗಳಿಂದ ಯಾಕೆ ನಾಣ್ಯಗಳನ್ನು ಸಂಗ್ರಹ ಮಾಡಬೇಕು ಅನ್ನುವ ಒಂದು ವಿಚಾರವೂ ಕೂಡ ನಮಗೆ ನಾಣ್ಯ ಸಂಗ್ರಹಗಳ ಒಂದು ಇದರಿಂದ ಗೊತ್ತಾಗ್ತದೆ. ಯಾಕಂದರೆ ನಾಣ್ಯಗಳಿಂದ ನಮಗೆ ನಮ್ಮ ಒಂದು ಕಾಲಘಟ್ಟ, ಅದರ ಇತಿಹಾಸ, ಅದು ಯಾವ ಪ್ರದೇಶದಲ್ಲಿ ಟಂಕಿಸಲ್ಪಟ್ಟಿತು, ಅದು ಯಾರ ಕಾರಣಕರ್ತರಾಗಿದ್ದಾರೆ ಆ ನಾಣ್ಯಗಳ ಒಂದು ಮುದ್ರಣಕ್ಕೆ, ಹಾಗೆ ಅದರ ಚರಿತ್ರೆಯನ್ನು ನಾವು ತಿಳ್ಕೊಳ್ಬಹುದು. ಶೈಕ್ಷಣಿಕವಾಗಿ ಕೂಡ ನಾಣ್ಯ ಸಂಗ್ರಹಣೆ ವಿಚಾರ ಅತ್ಯುನ್ನತ ಒಂದು ಹವ್ಯಾಸ ಅಂತ ಹೇಳಬಹುದು. ಇದನ್ನು ಮಕ್ಕಳಿಗೂ ಕೂಡ ನಾವು ಹೇಳಬಹುದು. ಹಿಂದಿನ ಚರಿತ್ರೆಯ ಆಗುಹೋಗುಗಳು ಹಾಗೂ ಅದರ ಕಾಲಘಟ್ಟಗಳನ್ನೆಲ್ಲ ನಮಗೆ ಮೊದಲನೇದಾಗಿ ತುಂಬ ಹೇಳಬೇಕು ಅಂದರೆ ಇತಿಹಾಸದ ಮಹತ್ವವನ್ನು ಈ ನಾಣ್ಯಗಳು ನಮಗೆ ತಿಳಿಸ್ಕೊಡ್ತವೆ. ಶೈಕ್ಷಣಿಕವಾಗಿ ಮಕ್ಕಳಿಗೂ ಈ ಹವ್ಯಾಸವನ್ನು ತಿಳಿಸುವುದು ಒಳ್ಳೆಯದು. ಇದರಿಂದ ನಮಗೆ ನಮ್ಮ ಇತಿಹಾಸ ತಿಳ್ಕೊಳ್ಳುವುದಲ್ಲದೆ ನಮ್ಮ ದೇಶ ಹಾಗೂ ಹೊರದೇಶಗಳ ನಾಣ್ಯಗಳು, ಕರೆನ್ಸಿಗಳು ಎಲ್ಲ ಸಂಗ್ರಹ ಮಾಡಿಕೊಳ್ಳುವುದರಿಂದ ನಮ್ಮ ಮಕ್ಕಳ ಹಾಗೂ ನಮ್ಮ ಒಂದು ಶಿಕ್ಷಕರ ವಲಯದಲ್ಲಿ ನಮಗೆ ಸಾಮಾನ್ಯವಾದ ಜ್ಞಾನ ಜಾಸ್ತಿ ಆಗ್ತದೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಇಂತಹ ಒಂದು ವಿಚಾರವನ್ನು ಮುನ್ನೆಲೆ ಇಟ್ಕೊಂಡು ಶ್ರೀಮತಿ ಲಕ್ಷ್ಮಿಯವರು ಈ ನಾಣ್ಯ ಸಂಗ್ರಹಕಾರರಾಗಿ ಇದ್ದು ನಮಗೆ ಅನೇಕ ನಾಣ್ಯಗಳನ್ನು ಪ್ರದರ್ಶಿಸಿ ನಮಗೆ ಅದರ ಮಹತ್ವವನ್ನು ಪ್ರತಿ ವಾರವೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ವಾರ ಯಾವ ನಾಣ್ಯ ಅವರು ಪರಿಚಯ ಮಾಡಿಕೊಡ್ತಾರೆ ಅಂತ ನಾವು ಕಾದು ನೋಡೋಣ.